ಬಿಗ್ ಬಾಸ್ ಯಾಕೆ ಸರ್? ಬೇಸಿಕಲಿ ವಾಟ್ ಐ ಫೀಲ್ ಈಸ್ ಜನಗಳ ಮುಖದಲ್ಲಿ ನಗು ಇಲ್ಲ. ಅದಕ್ಕೆ ನಾನಾ ಕಾರಣಗಳು. ಕೆಲವರಿಗೆ EMI ಕಟ್ಟಿಲ್ಲ, ಕೆಲವರಿಗೆ ಮಕ್ಕಳ ಫೀಸ್ ಕಟ್ಟಿಲ್ಲ, ಕೆಲವರಿಗೆ ಜೀವನ ಅಂದ್ರೆ ಒಂದು ದೊಡ್ಡ ಚಾಲೆಂಜು. ಸೊ ಅದನ್ನ ನೋಡಿದಾಗ ನಮ್ಗೆ ಏನನ್ನಿಸ್ತು ಅಂತಂದ್ರೆ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದ ಆ ಒಂದು ವಿಷಯದಲ್ಲಿ ನಮ್ಮ ಸಮಾಜ ಮುಳುಗೋಗಿದೆ. ಧ್ವನಿ ಮಾಡೋರು ಇಲ್ಲ. ನಾಯಕ ಇದ್ದಾನೆ, MLA ಆಗ್ತಾರೆ, MP ಆಗ್ತಾರೆ, ಆದರೆ ಅವ್ರ ನೋವು ನೋಡೋರು ಯಾರೂ ಇಲ್ಲ. ಸೊ ಐ ವೆಂಟ್ ಥ್ರೂ ಎ ಫೇಸ್. ನಾನೊಂದು 22 ವರ್ಷದ ಹಿಂದೆ ನಮ್ಮ ಜಮೀನುಗಳನ್ನು ನಾವು ನಮ್ಮ ಹಳ್ಳಿ ಹೋದು ಅಲ್ಲಿ ನಮ್ಮ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂತಿದ್ದಾಗ ನಾನು ಹೋರಾಟ ಮಾಡಿ ಉಳಿಸ್ಕೊಂಡೆ. ಸೊ ದಟ್ ಸ್ಪಿರಿಟ್ ಮೇಡ್ ಮೀ ದಟ್ ನಾನು ನನ್ನ ಜಮೀನು ಉಳಿಸ್ಕೊಬೇಕು ಅಂದರೆ ಸಮಾಜಕ್ಕೆ ಏನಾರು ಮಾಡಬೇಕು ಅಂತೇಳಿ ವಿ ಸ್ಟಾರ್ಟೆಡ್. ಒಂದು ಹೊಸ ಅಧ್ಯಾಯವನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಬರೆಯೋಣ. ನಮ್ಮ ಮಕ್ಕಳಿಗೋಸ್ಕರ ನಾವು ರಾಜಕಾರಣಿಗಳಾಗೋಣ, MLA ಆಗೋಣ, MP ಆಗೋಣ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಿಗ್ ಬಾಸ್ ಯಾಕೆ ಸರ್? ಬೇಸಿಕಲಿ ವಾಟ್ ಐ ಫೀಲ್ ಈಸ್ ಜನಗಳ ಮುಖದಲ್ಲಿ ನಗು ಇಲ್ಲ. ಅದಕ್ಕೆ ನಾನಾ ಕಾರಣಗಳು. ಕೆಲವರಿಗೆ EMI ಕಟ್ಟಿಲ್ಲ, ಕೆಲವರಿಗೆ ಮಕ್ಕಳ ಫೀಸ್ ಕಟ್ಟಿಲ್ಲ, ಕೆಲವರಿಗೆ ಜೀವನ ಅಂದ್ರೆ ಒಂದು ದೊಡ್ಡ ಚಾಲೆಂಜು. ಸೊ ಅದನ್ನ ನೋಡಿದಾಗ ನಮ್ಗೆ ಏನನ್ನಿಸ್ತು ಅಂತಂದ್ರೆ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದ ಆ ಒಂದು ವಿಷಯದಲ್ಲಿ ನಮ್ಮ ಸಮಾಜ ಮುಳುಗೋಗಿದೆ. ಧ್ವನಿ ಮಾಡೋರು ಇಲ್ಲ. ನಾಯಕ ಇದ್ದಾನೆ, MLA ಆಗ್ತಾರೆ, MP ಆಗ್ತಾರೆ, ಆದರೆ ಅವ್ರ ನೋವು ನೋಡೋರು ಯಾರೂ ಇಲ್ಲ. ಸೊ ಐ ವೆಂಟ್ ಥ್ರೂ ಎ ಫೇಸ್. ನಾನೊಂದು 22 ವರ್ಷದ ಹಿಂದೆ ನಮ್ಮ ಜಮೀನುಗಳನ್ನು ನಾವು ನಮ್ಮ ಹಳ್ಳಿ ಹೋದು ಅಲ್ಲಿ ನಮ್ಮ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂತಿದ್ದಾಗ ನಾನು ಹೋರಾಟ ಮಾಡಿ ಉಳಿಸ್ಕೊಂಡೆ. ಸೊ ದಟ್ ಸ್ಪಿರಿಟ್ ಮೇಡ್ ಮೀ ದಟ್ ನಾನು ನನ್ನ ಜಮೀನು ಉಳಿಸ್ಕೊಬೇಕು ಅಂದರೆ ಸಮಾಜಕ್ಕೆ ಏನಾರು ಮಾಡಬೇಕು ಅಂತೇಳಿ ವಿ ಸ್ಟಾರ್ಟೆಡ್. ಒಂದು ಹೊಸ ಅಧ್ಯಾಯವನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಬರೆಯೋಣ. ನಮ್ಮ ಮಕ್ಕಳಿಗೋಸ್ಕರ ನಾವು ರಾಜಕಾರಣಿಗಳಾಗೋಣ, MLA ಆಗೋಣ, MP ಆಗೋಣ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.